ಡೊನಾಲ್ಡ್ ಟ್ರಂಪ್ ಅವರು ಈಗ ಮತ್ತೆ ಇರಾನ್ ಜೊತೆಗೆ ಮಾತುಕತೆಗೆ ತಾವು ಸಿದ್ಧ ಅನ್ನುವ ಮಾತನ್ನು ಹೇಳಿದ್ದಾರೆ. ಎಲ್ಲ ಬೆದರಿಕೆಗಳನ್ನು ಒಡ್ಡಿದ ಮೇಲೆ ಅವರೀಗ ತಲೆ ಬಾಗಿಸಲೇಬೇಕಾಗಿದೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಿದ್ರೆ ತಲೆ ಬಾಗಿಸಲೇಬೇಕಾದ ಸ್ಥಿತಿ ಯಾಕೆ ನಿರ್ಮಾಣ ಆಯಿತು ಅನ್ನೋದು ಹೇಳ್ತಾರೆ. ಒಂದು, ಚೀನಾ ಎಂಟ್ರಿ ತೆಗೆದುಕೊಂಡಿದೆ. ಚೀನಾ ಗಂಭೀರವಾದ ಒಂದು ಎಚ್ಚರಿಕೆಯನ್ನು ಅಮೇರಿಕಕ್ಕೆ ಕೊಟ್ಟಿದೆ. ಪ್ರಾಯಶಃ ವಿಶ್ವದ ಬೇರೆ ಯಾವ ರಾಷ್ಟ್ರ ಕೂಡ ಈ ಮಟ್ಟದಲ್ಲಿ ಎದೆ ಉಬ್ಬಿಸಿ ಮಾತಾಡಿಲ್ಲ. ಚೀನಾ ಮಾತಾಡಿದೆ. ಏನು ಹೇಳಿದೆ? ಶಿ ಜಿನ್ಪಿಂಗ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನದು? ಇರಾನ್ ಜೊತೆಗೆ ನಮ್ಮದು ವ್ಯಾಪಾರ ಒಪ್ಪಂದ ಇದೆ. ನಾವು ಇರಾನ್ ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಂಡು ಅವರಿಂದ ನಾವು ತೈಲವನ್ನು ಖರೀದಿ ಮಾಡ್ತಾಯಿದ್ದೀವಿ. ಇದು ಎರಡು ದೇಶಗಳ ನಡುವಿನ ಒಪ್ಪಂದ. ಈಗಲೂ ಕೂಡ ಇರಾನ್ನಲ್ಲಿ ಆ ಪ್ರಭುತ್ವ ಆಡಳಿತದಲ್ಲಿದೆ. ಅವ್ರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಆದ್ದರಿಂದ ಅವರಿಂದ ನಾವು ತೈಲವನ್ನು ತೆಗೆದುಕೊಂಡು ಹೋಗುವ ವಿಚಾರದಲ್ಲಿ ಇನ್ನೊಬ್ಬರು ಮಧ್ಯಪ್ರವೇಶ ಮಾಡಿಕೊಡೋದು. ಹಾಗೆ ಎರಡು ದೇಶಗಳ ವ್ಯವಹಾರದಲ್ಲಿ ಇನ್ನೊಂದು ದೇಶ ಮಧ್ಯಪ್ರವೇಶ ಮಾಡಿದರೆ ನಾವು ಸಹಿಸುವುದಿಲ್ಲ. ಸೊ ಈ ನಡುವೆ ಚೀನಾ ಹಡಗುಗಳನ್ನು ಜಲಸಂಧಿಯತ್ತ, ಹಾರ್ಮುಜ್ ಜಲಸಂಧಿ ಹತ್ರ ಕಳಿಸ್ತಾ ಇದೆ ಅನ್ನುವ ಮಾಹಿತಿ ಕೂಡ ಇದೆ. ಸೊ ಅಂದರೆ ಚೀನಾ ಈಸ್ ರೆಡಿ ಟು ಫೇಸ್ ಅಮೇರಿಕಾ. ಆ ಶಕ್ತಿನೂ ಇದೆ. ಸೊ ಈಗ ನೋಡಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಚೀನಾ ವಿಲ್ ಬಿ ನಂಬರ್ 1, ನಾಟ್ ಅಮೇರಿಕಾ. ಯಾಕೆಂದರೆ ಟ್ರಂಪ್ ಅಂತವರು ಅಧಿಕಾರಕ್ಕೆ ಬಂದರೆ ಆ ದೇಶ ಸಂಪೂರ್ಣ ಮುಳುಗಿಸ್ತಾರೆ. ಪಿಕಲ್ ಮೈಂಡೆಡ್ ಫೆಲೋ ಅಂತಾರೆ ಕನ್ನಡದಲ್ಲಿ, ಉಪ್ಪಿನಕಾಯಿ ಮನಸ್ಸು ಹಾಗೆ. ಅದಕ್ಕೆ ದೃಢತೆಯೇ ಇಲ್ಲ. ದಿನಕ್ಕೆ ಒಂದು ರೀತಿ ಹುಚ್ಚುಚ್ಚಾಗಿ ಹೇಳಿ ಕೊಡ್ತಾರೆ. ಅದಕ್ಕೆ ಈ ಬಗ್ಗೆ ಚರ್ಚೆ ಕೂಡ ಅಮೇರಿಕದಲ್ಲಿ ನಡೀತಾ ಇದೆ. ಟ್ರಂಪ್ ಅವರಿಗೆ ಎಲ್ಲೋ ಸ್ವಲ್ಪ ಲೂಸ್ ಆಗಿದೆ ಅನ್ನೋ ರೀತಿ ಜನ ಮಾತನಾಡ್ತಾರೆ. ಹಂಗೆ ಅನಿಸುತ್ತೆ ಅಂತ. ಈಗ ಟ್ರಂಪ್ಗೆ ಹಾಗಿದ್ದರೆ ಇರುವ ದಾರಿ ಏನು? ಟ್ರಂಪ್ ಈಗ ನೀಡಿರುವ ಹೇಳಿಕೆಯ ಪ್ರಕಾರ ಮಾತುಕತೆಗೆ ಸಿದ್ಧ, ಮತ್ತು ಪಾಕಿಸ್ತಾನವೇ ಮಧ್ಯಸ್ಥಿಕೆ ವಹಿಸಲಿ. ಮುಂದಿನ 1-2 ದಿನಗಳಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಸಭೆಯನ್ನು ವ್ಯವಸ್ಥೆ ಮಾಡಲಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಒಂದು ರೀತಿಯಲ್ಲಿ ಅಮೇರಿಕ ಸೋತಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ. ಅಮೇರಿಕ ಸೋತಿದೆ. ಏನೋ ಅಂದ್ಕೊಂಡಿದ್ರು ಟ್ರಂಪ್ ಸಾಹೇಬರು, ಇದಕ್ಕಿದ್ದಂಗೆ ಹೊಡೆದಾಕಿ ಮಲಗಿಸ್ಬಿಡ್ತೀವಿ ನೋಡ್ರಿ ಇರಾನ್, ಒಂಟೆ ಹೋಗ್ಬಿಟ್ಟು ಅಲ್ಲಿರುವ ತೈಲಗಳೇಲಿವೆ ಅದನ್ನು ಎಲ್ಲ ವಶಪಡಿಸ್ಕೊಬಿಟ್ಟು ಇನ್ನೆಲ್ಲ ಮಾರಾಟ ಮಾಡಿ ವ್ಯಾಪಾರ ಮಾಡ್ತೀನಿ. ಸಂದರ್ಭ ಹೇಳ್ತಾರೆ ನಾನು ವ್ಯಾಪಾರಸ್ಥ ಅಂತ. ಉಳಿದ ಕಡೆ ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೋಬೇಕು. ಅಲ್ಲಿ ಸಿವಿಲೈಸೇಷನ್ ನಾಶಪಡಿಸ್ತೀನಿ, ಅವ್ರು ಕೊಲ್ತೀನಿ, ಇವ್ರು ಕೊಲ್ತೀನಿ. ಯಾರೂ ಒಬ್ಬ ವ್ಯಕ್ತಿ ಕನಿಷ್ಠ ಎಜುಕೇಟೆಡ್ ಆದವನು ಈ ರೀತಿ ಮಾತಾಡೋಣ. ಇದು ಅಮೇರಿಕಾ ದೇಶದ ಅಧ್ಯಕ್ಷ. ಆ ಕಾರಣಕ್ಕೆ ಅವರ ಬುದ್ಧಿಯ ಸ್ಥಿಮಿತತೆಯ ಬಗ್ಗೆ ಅನುಮಾನಗಳು ಶುರುವಾದದ್ದು. ಆದರೆ ಇದನ್ನೆಲ್ಲ ಮಾಡಿ 40 ದಿನಗಳಲ್ಲಿ ಅಮೇರಿಕಾ ತಲೆಬಾಗುವಂತೆ ಆದದ್ದು ಸಾಮಾನ್ಯ ಅಲ್ಲ. ಇದು ಹಿಸ್ಟಾರಿಕ್. ಇದು ಹಾಗೆ ನೋಡಿದರೆ ಅಮೇರಿಕಾ ಇತಿಹಾಸದಲ್ಲಿ ಯಾವ ಯುದ್ಧದಲ್ಲೂ ಕೂಡ ಅದು ನಿರ್ಣಾಯಕವಾದ ಜಯವನ್ನು ಪಡೆದೇ ಇಲ್ಲ. ಇನ್ನೊಂದು ದೇಶದಲ್ಲಿ ನುಗ್ಗೋದು, ಅಲ್ಲೇನೋ ಮಾಡ್ತಾನೆ ಅಂತ ಅನ್ನೋದು, ಇನ್ನೊಂದು ಮಾಡೋದು, ಏನು ಮಾಡೋದು, ಓಡೋಗೋದು. ಇದೇ ಅಮೇರಿಕ ಕೆಲಸ ಆಗ್ಬಿಟ್ಟಿದೆ. ನೀವು ಹಲವು ಯುದ್ಧಗಳನ್ನು ನೋಡಿ, ಅಫ್ಘಾನಿಸ್ತಾನದಲ್ಲಿ ಏನು ಮಾಡಿದ್ರು, ಇರಾಕ್ನಲ್ಲಿ ಏನು ಮಾಡಿದ್ರು, ಎಲ್ಲ ಕಡೆ ಇದೆ ಕೆಲಸ. ಅಲ್ಲಿ ಹೋಗೋದು, ಬಡಿಯೋದು, ಇನ್ನೊಂದು ಮಾಡೋದು, ಅಲ್ಲಿ ಯಾವ ಲಾಭ ಪಡಿಬೋದು ಅಂತ ನೋಡೋದು, ಅಲ್ಲಿ ಯಾವ ನಾಯಕರನ್ನು ಹೊಡೆದಾಕೋದು, ಇದೇ ಕೆಲಸ ಮಾಡ್ತಾ ಬಂದಿದೆ ಅಮೇರಿಕ. ಈಗ ನನಗನ್ಸುತ್ತೆ ಅಮೇರಿಕಾಗೆ ಬುದ್ಧಿ ಕಲಿಸುವಂಥ ಸಮಯ ಬಂದಂತೆ ಕಾಣ್ತಾ ಇದೆ. ಆದ್ದರಿಂದ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರು ನೀಡಿದ ಹೇಳಿಕೆ ಹಲವು ದೃಷ್ಟಿಯಿಂದ ಮಹತ್ವದ್ದು. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ತುಂಬ ಮಹತ್ವದ್ದು. ಆದ್ದರಿಂದ ಅದು ಈಗ ಟ್ರಂಪ್ ಅವರನ್ನು ಬಗ್ಗಿಸಿದಂತೆ ಕಾಣುತ್ತೆ. ಮುಂದಿನ 2 ದಿನಗಳಲ್ಲಿ ಸಭೆ ನಡೀಬಹುದು. ಆದರೆ ನಮ್ಮ ಭಾರತೀಯರಿಗೆ ಬೇಜಾರು ಕಂಡ್ರಿ, ಮಹಾನ್ ಭಾರತದ ವಿರೋಧಿ ಅಲ್ವಾ ಮುಲ್ಲಾ ಮುನೀರ ಅವ್ರಿಗೆ ಇಂಥ ಮಹತ್ವ ಕೊಡ್ತಾರಲ್ಲ, ಟ್ರಂಪ್ ಅವ್ರಿಗೆ ಮಹಾನಾಯಕ ಅಂತಾರಲ್ಲ. ನಮ್ಮ ಪ್ರಧಾನಿ ಮಹಾನಾಯಕ ಅಂದರೆ ಸಂತೋಷ ಪಡ್ತಿದ್ವಿ. ಅವರ್ ಫ್ರೆಂಡ್, ಮೈ ಫ್ರೆಂಡ್, ಯುವರ್ ಫ್ರೆಂಡ್, ಮೈ ಫ್ರೆಂಡ್ ಅಂದ್ಕೊಂಡು ಕೂತಿದ್ರು. ಆದರೆ ಈಗ ಟ್ರಂಪ್ ಸಾಹೇಬರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಬಾಯಿ ತುಂಬಿ ಹೊಗಳ್ತಾ ಇದ್ದಾರೆ. ಇದಕ್ಕೆ ಏನಂತಾರೆ? ಟ್ರಂಪ್ ಅವರ ವಿಜಯಕ್ಕಾಗಿ ಹೋಮ ಮಾಡಿದವರು, ಟ್ರಂಪ್ ಅವರ ವಿಜಯಕ್ಕಾಗಿ ನಾರಮಡಿ ಉಟ್ಕೊಂಡು ಹೋಮದೇವರು ನಿಂತ್ಕೊಂಡು ತುಪ್ಪ ಹೊಯ್ದು ಟ್ರಂಪು ಬಲ ನಾವು ಬಲ
ವಿಶ್ವಕ್ಕೆ ಬಲ ಮೋದಿ ಟ್ರಂಪು ಫ್ರೆಂಡ್ಸು ಅಂತ ಅಂದು ಹಾಡು ಹೇಳ್ಕೊಬಿಟ್ಟು ಎಲ್ಲ ಮಾಡಿದ್ರು. ಅಲ್ಟಿಮೇಟ್ಲಿ ಟ್ರಂಪ್ ಊಟ ಹೊಡೆದ್ರು. ವಿದೇಶಾಂಗ ನೀತಿ ಇದೆಯಲ್ಲ, ಅದು ಕೇವಲ ಓಡಿ ಹೋಗಿ ಅಪ್ಪಿಕೊಳ್ಳುವ ಮೂಲಕ, ನಗುವ ಮೂಲಕ, ಅರ್ಥ ಮಾಡಿಕೊಳ್ಳದೆ ಬೆನ್ನು ಕೆರೆಯುವ ಮೂಲಕ ನಿಂತಿರಲ್ಲ. ವಿದೇಶಾಂಗ ನೀತಿ ಏನಿದೆ ಅದನ್ನು ಡಿಸೈಡ್ ಮಾಡೋದಕ್ಕೆ ರಾಜಕೀಯ ಚಾಣಾಕ್ಷತೆ ಇಲ್ಲದೇ ಮಾಡೋದಿರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಬೇಸರದ್ದು ಅಂತ. ಎಲ್ಲರೂ ನಮ್ಮನ್ನು ಆಡಿಸ್ತಾ ಇದ್ದಂತೆ ಕಾಣುತ್ತೆ, ಆಟ ಆಡಿಸ್ತಾ ಇದ್ದಂತೆ ಕಾಣುತ್ತೆ. ನಾವು ಎದೆ ಉಬ್ಬಿಸಿ ನಿಲ್ಲೋದು ಯಾವಾಗ? ಸ್ಟಿಲ್ ಐ ಎಕ್ಸ್ಪೆಕ್ಟ್ ಮೋದಿಯವರು ಎದೆ ನಿಲ್ಲಿಸಿ ಟ್ರಂಪ್ ಅವರಿಗೆ ಉಗಿಲಿ, ಜೈಶಂಕರ್ ಅವರು ಎದೆ ಉಬ್ಬಿಸಿ ಟ್ರಂಪ್ ಅವರಿಗೆ ಉಗಿಲಿ, ಆ ಮೂಲಕ ಭಾರತ ಸಾರ್ವಭೌಮತ್ವವನ್ನು ಅವರು ಎತ್ತಿಡಲಿ ಅನ್ನೋದೇ ನನ್ನ ಆಸೆ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಹಾಜರಾಗ್ತೀನಿ ಬೇರೆ 3 ವಿಚಾರದಲ್ಲಿ. ಅಲ್ಲಿಯವರೆಗೆ ಎಲ್ಲರೂ ಕೂಡ ನಮಸ್ಕಾರ.